ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಬಿಸಿಲಿನ ತಾಪ ಮಾತ್ರ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಕೂಡ ಉತ್ತರ ಕರ್ನಾಟಕ ಭಾಗ ಇರಬಹುದು ಅಥವಾ ಇಲ್ಲಿರಬಹುದು ಸಿಕ್ಕಾಪಟ್ಟೆ ಬಿಸಿಲು. ಹಾಗಾಗಿ ಒಂದು ಕಡೆ ವೈದ್ಯರು ಸೂಚನೆ ಕೊಡ್ತಾ ಇದ್ದಾರೆ, ಯಾರು ಕೂಡ ಸುಖ ಸುಮ್ಮನೆ ಅಂತಂದ್ರೆ ಅವಶ್ಯಕತೆ ಇದ್ರೆ ಮಾತ್ರ ಹೊರಗಡೆ ಹೋಗಿ, ಇಲ್ಲ ಅಂತಂದ್ರೆ ಹೊರಗೆ ಹೋಗಬೇಡಿ ಅಂತ ಹೇಳಿ ಒಂದು ಸೂಚನೆ ಕೊಡ್ತಿದ್ದಾರೆ. ಆ ಮಟ್ಟಕ್ಕೆ ಇಲ್ಲಿ ಸನ್ ಸ್ಟ್ರೋಕ್ ಆಗ್ತಾ ಇದೆ. ಇನ್ನು ಈ ಒಂದು ಬಿಸಿಲಾಘಾತ ಎದುರಿಸಲು ಆರೋಗ್ಯ ಇಲಾಖೆ ಕೂಡ ಈಗ ಅಲರ್ಟ್ ಆಗಿದೆ. ಹಾಗಾದ್ರೆ ಏನೆಲ್ಲ ಅಲರ್ಟ್ ಆಗಿರಬಹುದು, ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಳ್ತಿದ್ದಾರೆ ಆರೋಗ್ಯ ಇಲಾಖೆಯಿಂದ? ಒಂದಷ್ಟು ಮುನ್ನೆಚ್ಚರಿಕೆ ಕ್ರಮಗಳನ್ನು ಈಗ ಬಿಡುಗಡೆ ಮಾಡಲಾಗಿದೆ. ರಾಜ್ಯದಲ್ಲಿ ಈಗಾಗಲೇ 45ಕ್ಕಿಂತ ಹೆಚ್ಚು ತಾಪಮಾನ ದಾಖಲಾಗಿರುವಂತದ್ದು. ಹಾಗಾಗಿ ಆರೋಗ್ಯ ಇಲಾಖೆಯಿಂದ ಒಂದಷ್ಟು ರೂಲ್ಸ್ ಅನ್ನ ಈಗ ಜಾರಿ ಮಾಡ್ತಿದ್ದಾರೆ. ಆರೋಗ್ಯ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಬಿಡುಗಡೆ ಮಾಡಿದ್ದಾರೆ ಕೆಲವೊಂದು ಮಾರ್ಗಸೂಚಿಗಳನ್ನು. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇರುವಂತಹ ಬಿಸಿಲಿನ ತಾಪಮಾನ ಏನಿದೆ, ಇದರಿಂದ ತಪ್ಪಿಸಲಿಕ್ಕೆ, ಇದರಿಂದ ಹೇಗೆ ಸೇಫ್ ಆಗಿರಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಇದೀಗ ಆರೋಗ್ಯ ಇಲಾಖೆ ಸಚಿವರಾಗಿರುವಂತಹ ದಿನೇಶ್ ಗುಂಡೂರಾವ್ ಒಂದಷ್ಟು ಮಾರ್ಗಸೂಚಿಗಳನ್ನು ಈಗ ರಿಲೀಸ್ ಮಾಡಿದ್ದಾರೆ. ಬಿಸಿಲಾಘಾತ ಎದುರಿಸಲು ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಆರೋಗ್ಯ ಇಲಾಖೆಯಿಂದ ಮುನ್ನೆಚ್ಚರಿಕೆ ಕ್ರಮಗಳನ್ನು ಬಿಡುಗಡೆ ಮಾಡಲಾಗಿದೆ. ರಾಜ್ಯದಲ್ಲಿ ಈಗಾಗಲೇ 45ಕ್ಕಿಂತ ಹೆಚ್ಚು ತಾಪಮಾನ ದಾಖಲಾಗಿರುವಂಥದ್ದು. ಹಾಗಾಗಿ ಆರೋಗ್ಯ ಇಲಾಖೆ ಸಚಿವರು ದಿನೇಶ್ ಗುಂಡೂರಾವ್ ಕೆಲವೊಂದು ಮಾರ್ಗಸೂಚಿಗಳನ್ನ ರಿಲೀಸ್ ಮಾಡಿದ್ದಾರೆ, ಈಗ ಬಿಡುಗಡೆ ಮಾಡಿದ್ದಾರೆ. ಆರೋಗ್ಯ ಇಲಾಖೆಯಿಂದ ಬಂದಿರುವಂತಹ ಕೆಲವೊಂದು ಮಾರ್ಗಸೂಚಿಗಳು. ಈಗಾಗಲೇ ವೈದ್ಯರು ಕೂಡ ಒಂದಷ್ಟು ಸೂಚನೆ ಕೊಟ್ಟಿದ್ದಾರೆ. ಸಣ್ಣ ಮಕ್ಕಳು, ಗರ್ಭಿಣಿಯರು ಹಾಗೂ ವೃದ್ಧರು ಈ ಬಿಸಿಲಲ್ಲಿ ಓಡಾಡಬಾರ್ದು. ಅದರಲ್ಲೂ ಕೂಡ ಮಧ್ಯಾಹ್ನ ಏನ್ ಬಿಸಿಲಿರುತ್ತಲ್ಲ ಆ ಬಿಸಿಲಲ್ಲಿ ಹೋಗ್ಲೇಬೇಡಿ. ಹೊರಗೆ ಹೋದ್ರೆ ಇಲ್ಲಿ ಆರೋಗ್ಯದಲ್ಲಿ ಸಮಸ್ಯೆ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಈಗ ಆರೋಗ್ಯ ಇಲಾಖೆಯ ಮಾರ್ಗಸೂಚಿಗಳು ಕೂಡ ರಿಲೀಸ್ ಮಾಡಿರುವಂಥದ್ದು. ಮಧ್ಯಾಹ್ನ ಬಿಸಿಲಿಗೆ ಹೊರ ಹೋಗದಂತೆ ಸೂಚನೆ ಕೊಟ್ಟಿದ್ದಾರೆ. ಸಾಕಷ್ಟು ನೀರು ಕುಡಿಬೇಕು, ಸಾರ್ವಜನಿಕರಿಗೆ ಸಲಹೆ ಕೊಟ್ಟಿದ್ದಾರೆ ದಿನೇಶ್ ಗುಂಡೂರಾವ್. ತಿಳಿ ಬಣ್ಣದ ಅಳಕವಾದ ಬಟ್ಟೆಯನ್ನ ಧರಿಸುವಂತೆ ಸಲಹೆಯನ್ನ ಕೊಟ್ಟಿದ್ದಾರೆ. ಆದಷ್ಟು ಒಳಾಂಗಣದಲ್ಲೇ ಕೆಲಸ ಮಾಡಬೇಕು, ಹೊರಗೆ ಹೋಗಬೇಡಿ. ಹೊರಗಡೆ ಹೋಗುವಾಗ ಬಿಸಿಲಿನಿಂದ ರಕ್ಷಣೆ ಪಡೀರಿ ಅಂತ ಹೇಳಿ ಸೂಚನೆ ಕೊಟ್ಟಿದ್ದಾರೆ. ಹೇಗೆ ರಕ್ಷಣೆ ಪಡೆಯೋದು? ಛತ್ರಿ ಇರ್ಬೋದು, ಟೋಪಿ, ಬಟ್ಟೆ ಬಳಸುವಂತೆ ಈ ರೀತಿಯಾಗಿ ಸೂಚನೆ ಕೊಟ್ಟಿದ್ದಾರೆ. ರಕ್ತದ ಒತ್ತಡ, ಹೃದ್ರೋಗ ಸಮಸ್ಯೆ ಇರುವವರು ಅತಿ ಹೆಚ್ಚಾಗಿ ಕಾಳಜಿಯನ್ನ ಇಲ್ಲಿ ವಹಿಸಬೇಕು. ಗಾಳಿ ಬೀಸುವ ಸ್ಥಳದಲ್ಲೇ ಇರಬೇಕು. ತೀವ್ರ ಬಿಸಿಲಿನಿಂದ ಸುಸ್ತಾಗಬಹುದು. ಅತಿಯಾದ ಬೆವರಿಕೆ ಇದ್ರೆ ಹತ್ತಿರದ ಆಸ್ಪತ್ರೆಗೆ ಭೇಟಿ ಕೊಡಿ ಅಂತ ಹೇಳಿ ಈ ರೀತಿಯಾಗಿ ಮಾರ್ಗಸೂಚಿಗಳನ್ನು ರಿಲೀಸ್ ಮಾಡಿದ್ದಾರೆ ಆರೋಗ್ಯ ಇಲಾಖೆಯಿಂದ. ಅತಿ ಹೆಚ್ಚಾಗಿ ಬಿಸಿಲಲ್ಲಿ ಹೋಗೋದು ಬೇಡ, ಅತಿ ಹೆಚ್ಚಾಗಿ ನೀರು ಕುಡಿಬೇಕು. ಡಿಹೈಡ್ರೇಷನ್ ಆಗ್ತಾ ಇದೆ ಈ ಒಂದು ಸನ್ಸ್ಟ್ರೋಕ್ ನಿಂದ. ಹಾಗಾಗಿ ಇಷ್ಟೆಲ್ಲ ಮಾರ್ಗಸೂಚಿಗಳನ್ನು ಈಗ ಆರೋಗ್ಯ ಇಲಾಖೆಯಿಂದ ಬಿಡುಗಡೆ ಮಾಡಿರುವಂತದ್ದು. ಹೀಟ್ ಸ್ಟ್ರೋಕ್ ಸಮಸ್ಯೆಗೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ರಾಜ್ಯದ ಆಸ್ಪತ್ರೆಗಳು ಕೂಡ ಒಂದು ಕಡೆ ರೆಡಿ ಆಗಿದೆ. ಹಾಗಾಗಿ ಈ ಕುರಿತು ಈಗಾಗಲೇ ಆರೋಗ್ಯ ಸಿಬ್ಬಂದಿಗೆ ಇಲಾಖೆಯಿಂದ ತರಬೇತಿ ಕೂಡ ಕೊಡಲಾಗ್ತಾ ಇದೆ. ಅದು ಸಮುದಾಯ, ತಾಲೂಕು, ಜಿಲ್ಲಾ ಆಸ್ಪತ್ರೆಗಳಿಗೆ ವಿಶೇಷ ಹಾಸಿಗೆಗಳನ್ನು ಕೂಡ ಇಲ್ಲಿ ಕೊಡಲಾಗ್ತಾ ಇರುವಂತದ್ದು. ಒಂದಷ್ಟು ಆಸ್ಪತ್ರೆಗಳಲ್ಲಿ ಕೆಲವೊಂದು ವಿಶೇಷವಾದಂತಹ ವಾರ್ಡ್ಗಳನ್ನು ಓಪನ್ ಮಾಡೋದು ಅಂತಂದ್ರೆ ತಾಯಿ ಮಕ್ಕಳಿಗೆ ಇರ್ಬೋದು, ನ್ಯೂ ಬಾರ್ನ್ ಬೇಬೀಸ್ ಏನಿರುತ್ತೆ ಅವ್ರಿಗೋಸ್ಕರ ಸ್ಪೆಷಲ್ ಆಗಿ ಸ್ವಲ್ಪ ನೋಡ್ಕೊಳ್ಳಿಕ್ಕೆ, ಬಾಡಿ ಡಿಹೈಡ್ರೇಷನ್ ಆಗಬಾರ್ದು ಅಂತ ಹೇಳಿ ಏನು ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ 2 ಬೆಡ್ಗಳ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಏನಂತ ಹೇಳಿದ್ರೆ ಈಗಾಗಲೇ ನಾವು ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದೀವಿ. ಒಂದೇನಂತ ಹೇಳಿದ್ರೆ ಯಾರ್ಯಾರು ಈ ಸಮಯದಲ್ಲಿ ಯಾವ ರೀತಿ ಇರಬೇಕು ಅಂತ ಕೂಡ ಗೈಡ್ಲೈನ್ಸ್ ಇಶ್ಯೂ ಮಾಡಿದ್ದೀವಿ. ನಿಮಗೆಲ್ಲ ಗೊತ್ತೇ ಇದೆ. ಈ ಬಾಯಾರಿಕೆ ಇರುವಂತಹ ಹೆಚ್ಚು ನೀರು ಕುಡಿಬೇಕು. ಆಮೇಲೆ ಈ ನೀರ ಅಂಶ ಇರುವಂಥ ಈ ಸೌತೆಕಾಯಿ, ಕಳಂಗಡಿ ಹಣ್ಣು ಮತ್ತು ಕಿತ್ಲೆ ಹಣ್ಣು, ಈ ಥರದೆಲ್ಲ ಎಳ್ನೀರು, ಇದನ್ನು ಹೆಚ್ಚು ಉಪಯೋಗ ಮಾಡಿ ಅಂತ ಹೇಳ್ತಾ ಇದ್ದೀವಿ. ಬಿಸಿಲಲ್ಲಿ ಹೊರಗಡೆ ಹೋಗಬೇಡಿ, ಆದಷ್ಟು ನೀವು ಒಳಗಡೆನೇ ಇರಬೇಕು ಅಂತ ಹೇಳ್ತೀವಿ. ಮತ್ತು ನಿಮ್ಮ ಏನು ಉಡುಪುಗಳು ಅದು ತಿಳಿಯಾದಂಥ ಉಡುಪುಗಳು ಹಾಕೊಳ್ಳಿ ಅಂತ ಹೇಳ್ತಾ ಇದ್ವಿ. ಸುಮ್ಮನೆ ಜಾಕೆಟು, ಕೋಟು ಅಥವಾ ತಿಕ್ ಇದಾಗಿರುವಂಥದ್ದು ಹಾಕೋಬೇಡಿ ಅಂತ ಹೇಳ್ತಾ ಇದ್ದೀವಿ. ಇದೆಲ್ಲ ಗೈಡ್ಲೈನ್ಸ್ ಹೋಗಿದೆ. ಮತ್ತು ಆಸ್ಪತ್ರೆಗಳಲ್ಲಿ ಏನು ಮಾಡಿದ್ದೀವಿ ಅಂತ ಹೇಳಿದ್ರೆ ಈ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ಗಳಂತ ಒಂದು ಸಿದ್ಧ ಮಾಡಿಸಿದ್ದೇವೆ. ಎಲ್ಲ ನಮ್ಮ ಸಮುದಾಯ ಆರೋಗ್ಯ ಕೇಂದ್ರ, ತಾಲೂಕು ಕೇಂದ್ರ ಮತ್ತು ಜಿಲ್ಲಾ ಕೇಂದ್ರಗಳಲ್ಲಿ ಹೀಟ್ ಸ್ಟ್ರೋಕ್ ಮ್ಯಾನೇಜ್ಮೆಂಟ್ ರೂಮ್ ಅಂತಗಳ ಸಿದ್ಧಪಡಿಸಿ ಅದರಲ್ಲಿ ಸಮುದಾಯ ಆರೋಗ್ಯ ಕೇಂದ್ರದಲ್ಲಿ 2 ಬೆಡ್ಗಳನ್ನು ಈ ಥರ ಇಟ್ಟಿದ್ದೀವಿ. ತಾಲೂಕು ಆಸ್ಪತ್ರೆಗಳಲ್ಲಿ 5 ಬೆಡ್ಗಳು ಮತ್ತು ಜಿಲ್ಲಾ ಆಸ್ಪತ್ರೆ 10 ಬೆಡ್ಗಳನ್ನು ಈ ಹೀಟ್ ಸ್ಟ್ರೋಕ್ಗೆ ಬಂದಂಥವ್ರಿಗೆ ಅವ್ರಿಗೆ ಪ್ರತ್ಯೇಕವಾದಂಥ ಒಂದು ವ್ಯವಸ್ಥೆಯನ್ನು ಮಾಡಿಸಿದ್ದೇವೆ. ಮತ್ತು ಎಲ್ಲ ವೈದ್ಯರು ಕೂಡ ಸ್ವಲ್ಪ ಮತ್ತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿಚಂದ್ರ. ಈಗಾಗಲೇ ನೋಡ್ತಾ ಇದೀವಿ ಸಿಕ್ಕಾಪಟ್ಟೆ ಬಿಸಿಲು, ಜನ ಈಗಾಗಲೇ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ ಅಂತ ಬಿಸಿಲಿರುವಂತದ್ದು. ಹಾಗಾಗಿ ಆರೋಗ್ಯ ಇಲಾಖೆಯಿಂದ ಈಗ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ತಗೊಂಡಿದ್ದಾರೆ?
ಋಷಿನಿ, ರಾಜ್ಯದಲ್ಲಿ ದಿನ ದಿನ ತಾಪಮಾನ ಏರಿಕೆ ಆಗ್ತಾ ಇದ್ದು ಜೀವನದಲ್ಲಿ ಜೀವನದ ಮೇಲೆ ತುಂಬಾ ಪರಿಣಾಮ ಬೀರುತ್ತದೆ ಅಂತಾನೆ ಹೇಳ್ಬಹುದು. ವಿಶೇಷವಾಗಿ ವೃದ್ಧರು, ಗರ್ಭಿಣಿಯರು, ನವಜಾತ ಶಿಶುಗಳು ಮತ್ತೆ ಚಿಕ್ಕ ಮಕ್ಕಳ ಬಿಸಿ ಗಾಳಿಗೆ ತತ್ತರಿಸಿದ್ದಾರೆ. ಯಾಕಂದ್ರೆ ಕೆಲವೆಡೆ ಈಗಾಗಲೇ 45 ಡಿಗ್ರಿಗೂ ಹೆಚ್ಚು ತಾಪಮಾನ ಹೆಚ್ಚಾಗ್ತಾ ಇದೆ. ಇದು ಕೂಡ ದಾಖಲಾಗಿರುವ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆ ಈಗ ಎಚ್ಚೆತ್ತುಕೊಂಡಿದೆ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಆರೋಗ್ಯ ಇಲಾಖೆ ಸಚಿವ ದಿನೇಶ್ ಗುಂಡೂರಾವ್ ಮಾರ್ಗಸೂಚನೆಗಳು ಕೆಲವೊಂದಿಷ್ಟು ಬಿಡುಗಡೆ ಮಾಡಿದ್ದಾರೆ. ಸಾರ್ವಜನಿಕರು ಕಟ್ಟುನಿಟ್ಟಾಗಿ ಪಾಲಿಸಬೇಕೆಂದು ಯಾವ ರೀತಿ ಮಾಡಿದ್ದಾರೆ ಅಂದ್ರೆ, ಆರೋಗ್ಯದಲ್ಲಿ ಆರೋಗ್ಯ ಇಲಾಖೆಯಲ್ಲಿ ಯಾವ ಮಾರ್ಗಗಳು ಸೂಚನೆ ಮಾಡಿದ್ದಾರೆ ಅಂದ್ರೆ, ಮಧ್ಯಾಹ್ನದ ತೀವ್ರ ಬಿಸಿಲಲ್ಲಿ ಹೊರಗೆ ಹೋಗದಂತೆ ಸೂಚನೆ ನೀಡಿದ್ದಾರೆ. ಸಾಕಷ್ಟು ನೀರು ಕುಡಿಯಲು ಸಲಹೆ, ಮತ್ತೆ ತಿಳಿ ಬಣ್ಣದ ಅಕ್ಕಳವಾದ ಬಟ್ಟೆ ಧರಿಸಬೇಕು. ಇಲ್ಲವಾದ್ರೆ ಹೊರಗೆ ಹೋಗುವಾಗ ಬಿಸಿಲಿಂದ ರಕ್ಷಣೆ ಪಡೆಯಬೇಕು. ಛತ್ರಿ ಅಥವಾ ಟೋಪಿ ಅಥವಾ ಬಟ್ಟೆಗಳ ಬಳಸುವಂತೆ ಸೂಚನೆ ನೀಡಿದ್ದಾರೆ. ಮತ್ ಇನ್ನೊಂದ್ ಕಡೆ ಹಿಟ್ ಸ್ಟ್ರೋಕ್ಗೆ ಆಸ್ಪತ್ರೆ ವ್ಯವಸ್ಥೆ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ, ಆರೋಗ್ಯ ಸಿಬ್ಬಂದಿಗೆ ವಿಶೇಷ ತರಬೇತಿ ನೀಡಲಾಗಿದೆ. ಸಮುದಾಯ, ತಾಲೂಕು ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ವಿಶೇಷವಾಗಿ ಹಾಸ್ಪಿಟಲ್ಗಳ ವ್ಯವಸ್ಥೆ ಮಾಡಿದರೆ, ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ 2 ಹಾಸಿಗೆಗಳು ಕೇಂದ್ರಗಳಲ್ಲಿ 2 ಹಾಸಿಗೆಗಳು ಮಾಡಿದ್ದಾರೆ. ಅಷ್ಟಲ್ಲದೆ ತಾಲೂಕು ಆಸ್ಪತ್ರೆಗಳಲ್ಲಿ 5 ಹಾಸಿಗೆಗಳು ರೆಡಿ ಮಾಡಿದ್ದಾರೆ. ಈ ಎಲ್ಲ ಜಿಲ್ಲಾ ಆಸ್ಪತ್ರೆಗಳು 10 ಹಾಸಿಗೆಗಳಷ್ಟು ರೆಡಿ ಮಾಡಿದ್ದಾರೆ. ಒಟ್ನಲ್ಲಿ ಹೇಳ್ಬೇಕಂದ್ರೆ, ಹೆಚ್ಚುತ್ತಿರುವಂತಹ ಬಿಸಿಗಳ ನಡುವೆ ಸಾರ್ವಜನಿಕರು ಎಚ್ಚರಿಕೆಯಿಂದ ಇರಬೇಕು ಮತ್ತು ಆರೋಗ್ಯ ಇಲಾಖೆ ಸೂಚನೆ ಕಟ್ಟುನಿಟ್ಟಾಗಿ ಪಾಲಿಸಬೇಕು. ಅಗತ್ಯ ರೋಶಿನಿ. ಎಸ್, ಥ್ಯಾಂಕ್ ಯು ರವಿಚಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ.